ಬರ್ತೀರಾ ನೋಡಿ, ಎಲ್ಲ ಕುತ್ಕೊಂಡು ಚಿಲ್ ಮಾಡ್ತಿದ್ದಾರೆ ಇಲ್ಲಿ. ಮಲ್ಲಿಗೆ ಹೂವು ವಾವ್ ನೈಸ್. ದೊಡ್ಡ ಡುಬಾಕೂರಿ ಅವನು. ಮೇ ಬಿ ಇದು ಗ್ರೇಪ್ಸ್ ಗಿಡನೇ ಇರಬೇಕು. ಯೂಶಲಿ ಈ ಥರ ಹಾಕೋದು ಗ್ರೇಪ್ಸ್ಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಗನ ಡೈರಿ. ನಿನ್ನೆ ಸ್ಯಾಟರ್ಡೆ ಹನುಮಾನ್ ಜಯಂತಿ ಅಂತ ಹೇಳಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ವಿ. ಇವತ್ತು ನಿನ್ನೆ ಸಾಯಂಕಾಲ ಪ್ಲ್ಯಾನ್ ಮಾಡಿದ್ವಿ ಸ್ಕೂಲ್ಗೆ ಹೋಗೋಣ ಅಂತ ಹೇಳಿ. ಸೊ ಇವತ್ತು ನಾವು ಬ್ಲಾಗ್ ಏನಂತ ಹೇಳಿದ್ರೆ ವಿ ಗೋಯಿಂಗ್ ಫಾರ್ ಸ್ಕೂಲ್. 2-3 ವೀಕ್ಸ್ ಬ್ಯಾಕ್ ಬಂದು ಜಾತ್ರೆ ಇತ್ತು. ಡ್ಯೂ ಟು ಸಮ್ ರೀಸನ್ ವಿ ಡಿಡ್ಂಟ್ ಗೋ. ಸೊ ಇವತ್ತು ಹೋಗ್ತಾ ಇದ್ದೀವಿ ನಾವು. ಸೊ ಐ ಶೋ ಯು ವಾಟ್ ವಿಲ್ ಬಿ. ಅಪ್ಪ ಹೋಗೋ ಪ್ರಿನ್ಸಿ 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 ಎಂತೈತೆ ಹೇಳ ಮಾತು ಕೇಳು ಪ್ರಿನ್ಸಿ. ನಿದ್ದೆ ಮಾಡ್ತಾ ಇದೆ. ಹಾಂ ಎಂತ ಅದು? ಅದಕ್ಕೆ ಮೇ ಬಿ ಅದು ಏನಾದರೂ ಇಚ್ಚಿಂಗ್ ಆಗ್ತಿರ್ಬೇಕು, ಅದಕ್ಕೋಸ್ಕರ ಈಚ್ಕೊಂತ ಇದೆ. ತೆಗಿಡೋರು ಫೈನಲಿ ನಾವು ಬಂದ್ಬಿಟ್ವಿ ಗುಲ್ಮಂಗ್ಲಾಗೆ. ಸೊ ಫೈನಲಿ ನಾವು ಬಂದ್ಬಿಟ್ವಿ. ಇವಾಗ ನೋಡಿ ಇವರೆಲ್ಲ ನೋಡಿ ಬರ್ತೀರಾ ನೋಡಿ, ಎಲ್ಲ ಕುತ್ಕೊಂಡು ಚಿಲ್ ಮಾಡ್ತಿದ್ದಾರೆ ಇಲ್ಲಿ. ಕುಕ್ಕಿಂಗ್ಗೆ ರೆಡಿ ಮಾಡ್ತಾವ್ರೆ, ಕಟ್ ಮಾಡ್ತಾವ್ರೆ ಇಲ್ಲಿ. ಹಳ್ಸ್ಮನ್ನು ಚಿಕನ್ ಮಾಡ್ತಾವ್ರೆ ಇವಾಗ. ಸಪೋಟನೇ ಅನ್ಕೊಂತೀನಿ, ಗೊತ್ತಿಲ್ಲ ನನಗೆ ಈ ಪ್ಲಾಂಟ್ ಯಾವಂತ ನನಗಂತೂ ಗೊತ್ತಿಲ್ಲ. ಮ್ಯಾಂಗೋ ಅದು ಚೇಪೆಕಾಯಿ ಗಿಡ. ಇದು ಬಂದು ಪೊಮೊಗ್ರಾನೇಟ್ ನೋಡಿ, ಒಂದು ಬೆಳೆದಿದೆ. ಇದು ಮಾವಿನ ಗಿಡ ಅಲ್ಲ ಇರಬೇಕು. ಇದು ಕರ್ಬೇವಿನ ಸೊಪ್ಪು ಗೊತ್ತಿಲ್ಲ. ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪು ಮರ. ಅಲ್ಲಿ ಮಲ್ಲಿಗೆ ಹೂವು ನನಗೆ ತೋರಿಸ್ತೀನಿ. ಚೆನ್ನಾಗಿ ಬೆಳೆದಿದೆ. ಇದು ಮಲ್ಲಿಗೆ ಹೂವು ಮತ್ತು ಕಾಟನ್ ಇದೆ. ಹತ್ರ ಬಂದು ಇದು ಆಲ್ಮೋಸ್ಟ್ ನಾವು ರೋಡ್ ಬಂದವಾಗಿಂದ ಇದು ಫುಲ್ ಕಾಟನ್ ಇದೆ. ಅಲ್ಲಿಂದ ಕಾಟನ್ ಇದೆ. ಅದು ಶೋ ಗಿಡ. ಇದು ಕೇಳ್ಕೊಂಡು ಹೇಳ್ತೀನಿ. ಇದು ಏನೋ ಮಲ್ಲಿಗೆ ಹೂವು ಥರ ಐತೆ. ಲಡ್ಡು ಏನು ಗಿಡ ಇದು? ಏನು ಗಿಡ? ಇದು ಪೊಮೊಗ್ರಾನೇಟ್ ಅಲ್ವಾ? ಪೊಮೊಗ್ರಾನೇಟ್ ಇದು ಎಲ್ಲೈತೆ ಇರಬೇಕು. ಹಾಂ ಪೊಮೊಗ್ರಾನೇಟ್ ನೋಡಿ, ಈ ಥರ ಇದೆಯಲ್ವಾ? ಪೊಮೊಗ್ರಾನೇಟ್ ಇರುತ್ತೆ. ಇದು ಅಳಿಸ್ಮೇಲೆ. ಇದು ಜಾಕ್ ಫ್ರೂಟ್. ಅದು ಕಾಂಪೌಂಡ್ ಒಳಗಡೆ ಶೋ ಗಿಡ ಹಾಕಿದ್ದಾರೆ. ಸೊ ಕಾರ್ನರ್ಸ್ನಲ್ಲಿ ಶೋ ಗಿಡ ಹಾಕಿರೋದು. ಯಾವುದು? ಚೇಪೆಕಾಯಿ, ಮಾವಿನಕಾಯಿ, ಮಿನಿ ಮಾವಿನಕಾಯಿಗೆ. ಇದು ಓನರ್ ಯಾರು ಅಂದರೆ ಲಡ್ಡು ಕಿಚಿ ಮಾಮ, ಅವರು ಅಲ್ಲಿ ತಿಂತ ಇದ್ದಾರೆ ನೋಡಿ ನಮ್ಮ ಮಾಮ. ಆ್ಯಂಡ್ ಯರ್ ಲಡ್ಡು
ನೋಡಿ ಇವ್ರು ಇವಾಗ ಬಂದಿದ್ರು, ನಾವಾಗಲೇ ಬಂದ್ರಿ. ಎಲ್ಲ ಕುಡ್ದ್ಬಿಟ್ಟಿದ್ದೀನಿ. ಸೊ ಇವ್ರೇನು ಸರ್ಕಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಎಲ್ಲ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಆಲ್ಕೋಹಾಲ್ ಕುಡಿತಾ ಇದ್ದಾರೆ. After watching GBU boys be like. ಕಬಾಬ್ ಮಾಡೋದಕ್ಕೆ ಟೊಮ್ಯಾಟೊ ಕಬಾಬ್ ಬೇಕಾಗುತ್ತಾ? ಇಲ್ಲ, ನಾಟಿ ಕೋಳಿ ಸಾರು ಮಾಡ್ತಾ ಇದೆಯಾ? ನಾಟಿ ಕೋಳಿಗೆ ಸಾರಿಗೆ ಟೊಮೆಟೊ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ತಂಗಿ ಮಸಾಲೆ ಎಲ್ಲ ಪೇಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಮ್ಮ ಅತ್ತೆ ಒಳಗಡೆ ಇನ್ನೊಂದು ಅತ್ತೆ ಬಂದು ಮಿಕ್ಸಿ ಹಾಕ್ತಿದ್ದಾರೆ. ಮಮ್ಮಿ ಇಲ್ಲಿ ಕಬಾಬ್ ಮಸಾಲೆ ಮಿಕ್ಸ್ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಏನೋ ಹೆಲ್ಪ್ ಮಾಡ್ತವ್ರಷ್ಟೇ. ಮಿಕ್ಸಿ ಹಾಕ್ತಾ ಇದ್ದಾರೆ. ನೋಡಿ ಇವನಿಗೊಂದು ಮಾವಿನಕಾಯಿ ಬೇಕಂತೆ ಸೀಕ್ರೆಟ್ ಆಗಿ. ಇರು ಒಂದು ನಿಮಿಷ ಇರು, ನಾವು ಹೋಗಿ ಕಿತ್ಕೊಂಡು. ಅಲ್ಲಿ ಯಾರು ಇರಬೇಡ್ದು, ಸೈಲೆಂಟಾಗಿ ಹೋಗಿ. ಗೈಸ್, ನಾನು ಸೈಲೆಂಟಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬಕ್ಕು ಯಾರೋ ಬರ್ತಾ ಇದ್ದಾರೆ. ಬೇಡ ಸುಮ್ಮನೆ ಹೆಂಗೆ ರೌಂಡಾಗಿ ತಿರುಗಿಸೋ ಅವಾಗಲೇ ಬಂದ್ಬಿಡುತ್ತೆ. ಅಯ್ಯೋ ಸುಮ್ಮನೆ ಇರೋ, ಹಳೇದೆಲ್ಲ ಕಿತ್ಬೇಡ. ಗೈಸ್ ನೋಡಿ ಗೈಸ್, ಚೆನ್ನಾಗಿದೆ ಮಾವಿನಕಾಯಿ ಗೈಸ್. ನೋಡಿ ಎಲ್ಲ ಹಣ್ಣಾಗಿರೋದು, ಆಗಿಲ್ದಿರೋದು ಕಿತ್ಕೊಂತವನೆ. ನಡಿ ಗೈಸ್, ಕೊಡ್ತಾ ಇದ್ದೀವಿ. ಯಾರೋ ಬಂದಾಗ ಆಯಿತು. ಗೈಸ್, ನಾನು 3 ಮಾವಿನಕಾಯಿ, ಅವನು ಎಷ್ಟ ಮಾವಿನಕಾಯಿ. ನನ್ನ ತಂಗಿ ಮಾವಿನಕಾಯಿ ಹೆಂಗೋ ತಗೊಬಂದ್ಬಿಟ್ಟಿದ್ದಾಳೆ. ಆ ಕಡೆ ಇರೋರು ಬೆಳೆಸಿರೋರು ಯಾವ ಕಡೆ ಜಸ್ಟ್ 2 ಮಿನಿಟ್ಸಲ್ಲಿ ಕಿತ್ಕೊಬಂದ್ಬಿಟ್ಟಿದ್ದಾಳೆ. ವಾವ್, ನೈಸ್. ತೊಳ್ಕೊಬಾ. ಸೊ ನಮ್ಮ ತಾತ ಅಜ್ಜಿಗೆ ಎಡೆಯನ್ನು ಹಾಕ್ತಿದ್ದಾರೆ, ಯಾಕಂದರೆ ಯುಗಾದಿ ಹಬ್ಬದ ದಿನ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ಉಸ್ಕೂರು ಬಂದಿದ್ದೀವಿ ಅಂತ ಹೇಳಿ ಸಾಮ್ರಾಣಿ ಪ್ಯಾಕೆಟ್ ಚೆನ್ನಾಗಿದೆ. ಇದು ನಿಮ್ಮ ಮನೇಲಿ ಬೇಕಾ ಯೂಸ್ ಮಾಡಿ. ಬಿದೋಂಗಿಲ್ಲ, ಪಿಕ್ ಪಾಕೆಟ್ ಮಾಡ್ಬಿಟ್ಟು ಬಿದೋಂಗ ವೇಚಂತೆ. ನಾನು ಕಬಾಬ್ ತಿನ್ನೋದು ನೋಡಿದ್ದು ಓಡ್ ಬಂತು. ಬಿರಿಯಾನಿ, ಕಬಾಬ್ ಆ್ಯಂಡ್ ಗೋಬಿ ಗೊಜ್ಜು, ಅದು ನಾಟಿ ಕೋಳಿ ಸಾರು. ಅದಕ್ಕೆ ನೀವು ಬರಬೇಡ, ಇಲ್ಲೇ ಇರು. ಇವಾಗ ತಂಪಗೈತೆ, ಬರ್ತೀನಿ. ಇದೆಲ್ಲ ಎಲ್ಲ ಕಡೆ ಕಾಟನ್ ಇದೆ ಅಂತ ಹೇಳಿ ರೋಡ್ ಉದ್ದ ನೋಡಿ ಎಷ್ಟು ಚೆನ್ನಾಗಿದೆ ಸನ್ಸೆಟ್. ಇಲ್ಲಿ ಮ್ಯಾಂಗೋ ಗಿಡ, ಇಲ್ಲಿಂದಲೇ ನನ್ನ ತಂಗಿ ಅವಾಗೆ ಮ್ಯಾಂಗೋಸ್ ತಂದಿರೋದು ನೋಡಿ, ಇಷ್ಟು ಇದೆ. ಸೊ ಅವರು ಏನೋ ಹಣ್ಣಿದೆ ಅಂತ ಹೇಳಿದ್ರು, ಅದನ್ನ ಕಿತ್ತೋದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲೆಲ್ಲೂ ಮಾವಿನಕಾಯಿ ಮರ ಮತ್ತು ಏನು ಕಾಟನ್ ಗಿಡ ಇದೆ. ಇಲ್ಲಿ ನೋಡಿ ಇವರು ಕಿತ್ತಾ ಇದ್ದಾರೆ, ಏನು ಗಸಗಸೆ ಹಣ್ಣು. ಇದು ಗಸಗಸೆ ಹಣ್ಣು. ಇವ್ರು ನೋಡಿ ಮನೇಲಿ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಇಲ್ಲಿ ಏನು ಸಿಕ್ಕಿದ್ರು ಬರೀ ಕಟ್ ಮಾಡ್ತಿದ್ದಾರೆ, ಹಳ್ಳ ತೋಡ್ತಾರೆ, ಕ್ಯಾಂಪ್ ಫೈರ್ ಮಾಡ್ತಾರೆ ಅಂತ. ಇವರೇ ರೆಡಿ ಮಾಡೋದಂತೆ ಕ್ಯಾಂಪ್ ಫೈರು. ಕಾಲ್ ಮಾಡಿ ನೀವು ಹೋಗ್ತೀರಾ ಅವ್ರ ಊರಿಗೆ?
ಸೊ ನೋಡಿ ಇವ್ರು 3 ಜನ ಆವಾಗಿಂದ ಹಳ್ಳ ತೋಡ್ತಾರೆ, ಏನೇನೋ ತರ್ತಾ ಇರ್ತಾರೆ. ಏನು ಏನು ಹಣ್ಣಿದು? ವಾಜಿಬ್ಕಾಯಿ ಅಂತೆ. ಅಲ್ಲಿ ಆ ಕಡೆ ಇದೆ ಅದು. ಗಸಗಸೆ ಕಿತ್ತಾನೆ ಅವ್ರು ಯಾವಾಗಿಂದ. ಸೊ ಇಲ್ಲಿ ನೋಡಿ, ಸೊ ಇಷ್ಟು ಗಸಗಸೆ ಹಣ್ಣು ಕಿತ್ತಿದ್ದಾರೆ ನೋಡಿ, ಇಷ್ಟು ಚೆನ್ನಾಗಿದೆ. ವಾವ್. ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ರಿಯಲ್ ನಂಬರ್ ಇದು? ರಿಯಲ್ ನಂಬರ್. ನಂಬರ್ ಎಲ್ಲ ಹೇಳ್ಬೋದು. 4467891 ಡುಬಾಕೂರಿ ಇವನು, ಒಬ್ಬ ದೊಡ್ಡ ಡುಬಾಕೂರಿ ಇವನು. ಹೌದಾ? ನೋಡಿ ಇರುವೆ ಇದೆ, ಇದರಲ್ಲಿ ಹುಳ ಇದೆ. ಕಾಟನ್ ಇದರಲ್ಲಿ ಫ್ಲವರ್ಸಾ? ಓಕೆ ಫೈನ್. ಇದೊಂದು ಸಪ್ರೇಟ್ ನೋಡಿ, ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ಇದು ಮೇ ಬಿ ಗ್ರೇಪ್ಸ್ ಅನ್ಕೊಂತೀನಿ. ಈ ಥರ ಹಾಕೋದು ಗ್ರೇಪ್ಸ್ಗೆ, ಐಡಿಯಾ ಇಲ್ಲ ನನಗೆ. ಮೇ ಬಿ ಇದು ಗ್ರೇಪ್ಸ್ ಗಿಡನೇ ಇರಬೇಕು. ಯೂಶಲಿ ಈ ಥರ ಹಾಕೋದು ಗ್ರೇಪ್ಸ್ಗೆ ನಾನು ತಿಳ್ಕೊಂಡಿರೋ ಪ್ರಕಾರ. ಎಂತಕ್ಕೆ ಮೇನ್ ರೋಡಲ್ಲಿ ಇದ್ದರೆ ನಂಗೆ ಐಡಿಯಾನೇ ಇಲ್ಲ. ಏನು ನೋಡ್ತಿದ್ದಾರೋ ಗೊತ್ತಿಲ್ಲ. ಟ್ರೈನ್ ಶಬ್ದ ಆ ಕಡೆಯಿಂದ ಕೇಳಿಸ್ತಿದೆ. ಮನೆ ಬಂದು ಅಲ್ಲಿದೆ. ಎಷ್ಟು ಪೀಸ್ಫುಲ್ ಇದೆ ಈ ಪ್ಲೇಸ್ ಎಲ್ಲ. ಇವ್ರ ತರಲೆ ಎಲ್ಲೂ ಸ್ಟಾಪೇ ಮಾಡಲ್ಲ. ಫುಲ್ ಸಾಮಾನ್ಗೆ. ಓ ಐಶ್ವರ್ಯ ಸಾಮಂತಿಗೆನಾ? ಡಿಫ್ರೆಂಟ್ ಆಗಿದಲ್ಲ ಇದು ಸ್ವಲ್ಪ. ನಾನು ನೋಡಲಿ ಗಾಡಿಗಳು ಸ್ಪೀಡಾಗಿ ಬರ್ತಾ ಇದ್ದಾವೆ. ಮಕ್ಕಳು ಕುಂಸ್ಕೊಂಡು ಹೋಗ್ತಾಳು. ಅಚ್ಚು ಏನ್ ಮಾಡ್ತಿದ್ಯಾ? ಅಲ್ಲ ಚಂದಕ್ಕ, ನಿನ್ಗೆ ನ್ಯಾಯನಾ? ಒಂದೇ ಒಂದು ಬಿಸ್ಕೆಟ್ ಅವೆಲ್ಲ ಎತ್ಕೊಳಕ್ ಹಾಕು. ಹಳೆದೆಲ್ಲ ಹಾಕಿ ಹುರ್ಕೊಳ್ಳಿ.